Wanna stay home, not even drink. Wanna get out of my own head. Day 2 of our Gujarat trip in Ahmedabad. ಗುಡ್ ಮಾರ್ನಿಂಗ್. ಇವತ್ತು 21st ಫೆಬ್ರವರಿ ಸ್ಪೆಷಲ್ ಡೇ, ಆಶ್ವಿ ಬರ್ತ್ಡೇ. ನಾವೀಗ ಆಲ್ಮೋಸ್ಟ್ 5 o'clockಗೆ ಎದ್ದಿದ್ದೀವಿ. ಇಬ್ಬರು ಕೂಡ. ಇವಳೇ ಎದ್ದಿದ್ದಾಳೆ, ಸ್ಟೇಟಸ್ ಆಗ್ತಾ ಇದ್ದೀವಿ. ಮತ್ತು ನಾವು ಇವತ್ತು ಬೇಗ ಕೂಡ ಹೊರಡಬೇಕು. ಗಾಂಧಿನಗರಲ್ಲಿರೋ ಅಕ್ಷರಧಾಮ್ ಟೆಂಪಲ್ಗೆ ಹೋಗಬೇಕು. ಸೊ ಮನೆ ಒಂದು 8 ಗಂಟೆಗೆಲ್ಲ ಬಿಡಬೇಕಾಗುತ್ತೆ. ಹಾಗಾಗಿ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟಿದ್ದೇವೆ. ನಾವು ಟೀ ಎಲ್ಲ ಮಾಡೋದು ಸ್ಟಾರ್ಟ್ ಮಾಡಿ ಪುಳಿಯೋಗರೆ ಮಾಡಿ ತಿಂದೆಲ್ಲ ಮತ್ತೆ ಸ್ನಾನ ಮಾಡಿ ಎಲ್ಲ ಹೊರಟ್ಬಿಡ್ಬೇಕು. ಈಗ ಬೆಳಿಗ್ಗೆ 5 o'clockಗೆ ಎದ್ಬಿಟ್ವಿ. ಇವತ್ತು ನಮ್ಮ ಮಗಳ ಬರ್ಡೇ, 2nd year ಬರ್ಡೇ. ಸೊ ಅದಕ್ಕೆ ಸ್ಟೇಟಸ್ ಎಲ್ಲ ಹಾಕಕ್ಕೆ ಇಷ್ಟೊತ್ತು ಟೈಮ್ ಹೋಗಿ ಮಗಳು ಮಲಗಿದಾಳೆ. ಇನ್ನೂ ಕೂಡ ಸ್ನಾನ ಮಾಡಿ ಎಲ್ಲ ಹೊರಟು ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮನೆಯಲ್ಲೇ ಆಮೇಲೆ ಇವತ್ತಿನ ಡೇ ಸ್ಟಾರ್ಟ್ ಮಾಡಬೇಕು, ಆಚೆ ಹೋಗುವಂಥದ್ದು. ಹ್ಯಾಪಿ ಬರ್ಡೇ ಟು ಯು. May the good God bless you. Happy birthday to you. Happy birthday, Ashwi. Happy birthday, Chino. ಬರ್ತ್ಡೇ. ಥ್ಯಾಂಕ್ ಯು ಅಂತ ಹೇಳಿ. ಈಗ ಅನ್ನ ಮಾಡಕ್ಕಿದೆ ಪುಳಿಯೋಗರೆಗೆ. Last time we talked, you had nothing to say. You chose to walk, give what we had away. I hope you get what you're looking for. ಯಾಕೆ ಹೇಳುದು ಚಿನ್ನು? ಯಾಕೆ ಹೇಳುದು? ಇವಾಗ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಇದೇ ನಮ್ಮ ಬ್ರೇಕ್ಫಾಸ್ಟ್. ಎಲ್ಲ ಮನೇಲೇ ಮಾಡಿದ್ದು, ಪಟ್ ಪಟ್ ಅಂತ ಆಗಲಿ ಅಂತೇಳಿ. ಪುಳಿಯೋಗರೆ ವಿತ್ ಟೀ. ಇವಾಗ ಹೊರಟಿದ್ದೀವಿ ನಾವು ಅಕ್ಷರಧಾಮಗೆ. ಮಗಳ ಬರ್ಡೇ ದಿವಸ ಅಕ್ಷರಧಾಮ್ ಟೆಂಪಲ್ಗೆ ಹೋಗೋಣ ಅಂತ. ಸ್ವಲ್ಪ ಲಾಂಗ್ ಜರ್ನಿ ಇದೆ ನಮ್ದು. ಇಲ್ಲಿದ್ದು ಮೆಟ್ರೋ ಸ್ಟೇಷನ್ ಇಂದ ಹತ್ತಿ ಅಕ್ಷರಧಾಮ್ ಹತ್ರದ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳಿಬೇಕಾಗತ್ತೆ. ಸೊ ಇವತ್ತು ಆ್ಯಕ್ಚುಲಿ ಕ್ವೈಟ್ ಅ ಬ್ಯುಸಿ ಡೇ. ಒಂದರ ನಂತರ ಒಂದು ತುಂಬ ಪ್ಲೇಸಸ್ ನೋಡೋಕ್ಕಿದೆ. ನೋಡೋಣ ಹೇಗಾಗತ್ತೆ ಅಂತ. ಮಾಸ್ಕ್ ಹಾಕಿದ್ದೀವಿ. ಅವಳು ನೋಡಿ ತೆಗ್ಬಿಟ್ಲು, ಒಂದೇ ಇದ್ರಲ್ಲಿ ತೆಗ್ಬಿಟ್ಟಿದ್ದಾಳೆ. ಮೆಟ್ರೋ ಹತ್ರ ಬಂದಿದ್ದೀವಿ. ಕಾಲ್ತೇಜ್ ಮೆಟ್ರೋ. ಅಕ್ಷರಧಾಮ್ವರೆಗೂ ಮೆಟ್ರೋ ಇದೆ, ಮತ್ತು ಅಲ್ಲಿಂದ 1.5 kilometers ಆಟೋ ತೊಗೊಂಡು ಹೋಗ್ಬೇಕಾಗುತ್ತೆ ಟೆಂಪಲ್ಗೆ. ಸೊ ಇಲ್ಲಿಂದ ವ್ಯೂ ಹೀಗಿದೆ. ಸ್ವಲ್ಪ ಓಲ್ಡಾಗೇ ಇದೆ ಅಹಮದಾಬಾದ್. ಆ ಥರ ಏನು ತುಂಬ ಮಾಡರ್ನ್ ಸಿಟಿ ಥರ ಏನಿಲ್ಲ. ತುಂಬ ಓಲ್ಡ್ ಬಿಲ್ಡಿಂಗ್ಸೇ ಹೆಚ್ಚಾಗಿದೆ. ಸೊ ಮೆಟ್ರೋ ಹೀಗಿರುತ್ತೆ ನೋಡಿ. ಟ್ರೈನ್ ಬಂತು. ಇಲ್ಲಿ ಅಹಮದಾಬಾದ್ಗೆ ಮತ್ತು ಬ್ಯಾಂಗ್ಳೂರ್ ಮೆಟ್ರೋಗೆ ಒಂದು ಡಿಫ್ರೆನ್ಸ್ ಏನಂದರೆ, ಈ ಥರ ಒಂದು ಗೇಟ್ ಟೈಪ್ ಒಂದು ಗ್ಲಾಸ್ ಬ್ಯಾರಿಕೇಡ್ ಒಂದು ಇರುತ್ತೆ. ಬ್ಯಾಂಗ್ಳೂರಲ್ಲಿ ಅದೊಂದಿಲ್ಲ. ಸೊ ಅದೊಂದು ಪ್ಲಸ್ ಪಾಯಿಂಟ್, ಸೇಫ್ಟಿಗೆ ಒಂದು ಪ್ಲಸ್ ಪಾಯಿಂಟ್. ಜಾಗ ಇದೆ, ಹೋಗಿ ಪಟ್ ಅಂತ ಕೂತು ಬಿಡು. ಏನಾಯ್ತು ಗೊತ್ತಾ, ನಾವು JNU ಅಲ್ಲಿ ಇಳಿಬೇಕಂತ ಇತ್ತು. ಅಲ್ಲಿ ಆ್ಯಕ್ಚುಲಿ ಲೇನ್ ಕಲರ್ ಚೇಂಜ್ ಇದೆ. ಬಟ್ ಲೇನ್ ನಾವು ಹೋಗೋದು ಅಕ್ಷರಧಾಮಿಗೆ ಸೇಮ್ ಲೇನ್ ಕಲರ್ ಇತ್ತು. ಅಂದರೆ ಸ್ಟ್ರೈಟಾಗಿ ಇದೇ ಇದು ಲೇನ್. ಬಟ್ ಈ ಟ್ರೈನೇ ಲೇನ್ ಕಲರ್ ಪರ್ಪಲ್ ಲೇನಿಗೆ ಹೋಗ್ಬಿಟ್ಟಿದೆ. ನಮ್ಗದು ಗೊತ್ತಾಗಿಲ್ಲ. ಶೇರ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ.
ಅಕ್ಷರಧಾಮ್ ರೀಚ್ ಆಗಿದ್ದೀವಿ. ಏನಂದರೆ ಫೋನ್, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ಹಿಡ್ಕೊಂಡು ಹೋಗುವಾಗಿಲ್ಲ, ಇಲ್ಲೇ ಬಿಡಬೇಕು. ಕ್ಲಾಕ್ ರೂಮಲ್ಲಿ ಲಗೇಜ್ ಡೆಪಾಸಿಟ್ ಮಾಡಬೇಕಂದ್ರೆಲ್ಲ. ಒಳಗೆ ಏನೋ ಫೋಟೋ ತೆಗಿಯೋರು ಇದ್ದಾರಂತೆ. ಸೊ ಪ್ರೊಬಾಬ್ಲಿ ನಾವು ಅವ್ರ ಹತ್ರ ತೆಗೆಸ್ಕೊತೀವಿ. ಫೋಟೋ ತೆಗಿತಾರೆ 100 ರೂಪಾಯಿ ಒಂದಕ್ಕೆ. 100 ರೂಪಾಯಿ ಅಂತೆ. ಸೊ ಬಟ್ ಇಲ್ಲಿ ಮೊಬೈಲ್ ಅದು ಇದೆಲ್ಲ ಬಿಡಬೇಕು, ಕೊಟ್ಬಿಡ್ತೀವಿ ಈಗ ಇಲ್ಲೇ. ಅಕ್ಷರಧಾಮದ ಎದುರೇನೆ ಒಂದು ಡಾಬಾ ಟೈಪ್ ಬಂದಿದ್ದೀವಿ. ನಾನು ರಾಜಸ್ಥಾನಿ ಥಾಲಿ ತೊಗೊಂಡಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಆಲೂ ಪರಾಟ ತೊಗೊಂಡಿದ್ದಾಳೆ. ಆಶ್ವಿಗೆ ಅನ್ನ ಮತ್ತು ಸ್ವಲ್ಪ ಮೊಸರು ಹಾಕಿ ತಿನ್ನಿಸ್ತಾ ಇದ್ದೀವಿ. ಚೆನ್ನಾಗಿ ಹೇಗಿದೆ? ಚೆನ್ನಾಗಿದೆ. ಗುಜರಾತಿ ಥಾಲಿಕಿನ್ನ ಚೆನ್ನಾಗಿದೆ ಅಲ್ಲ? ಇದು ಸ್ವೀಟ್ ಸ್ವೀಟ್ ಇಲ್ಲ ಇದು. ಆಯ್ತು, ಊಟ ಎಲ್ಲ ಮಾಡಿ ಆಯ್ತು. ಈಗ ನೆಕ್ಸ್ಟ್ ಎಟ್ಲಾಜ್ ಸ್ಟೆಪ್ ವೆಲ್ ಹತ್ರ ಹೋಗ್ತಾ ಇದ್ದೀವಿ. ಮೆಟ್ರೋ ಸ್ಟೇಷನ್. ಹೊಟ್ಟೆಲ್ಲ ಫಿಲ್ ಆಯ್ತು. ಮಗಳಿಗೆ ಅನ್ನ ಮಜ್ಜಿಗೆ ಮಿಕ್ಸ್ ಮಾಡಿ ಮತ್ತೆ ಈ ರಾಜಸ್ಥಾನಿ ಥಾಲಿಯಲ್ಲಿ ಸಬ್ಜಿ ಇತ್ತಲ್ಲ ಅದರ ಸ್ವಲ್ಪ ಗ್ರೇವಿ ಅನ್ನಕ್ಕೆ ಮಿಕ್ಸ್ ಮಾಡಿ ಕೊಟ್ಟೆ, ತಿಂದ್ಲು. ಸೊ ಸಮಾಧಾನ ಆಯಿತು. ವೈಟಿಂಗ್ ಫಾರ್ ಟ್ರೈನ್. ನಾವು ಅಟ್ಲಾಜ್ ಸ್ಟೆಪ್ನಲ್ಲಿ ಹೋಗ್ತಾ ಇದ್ದೀವಿ. ಜೂನಾ ಗೋಪಾಲ್ ಎಲ್ಲದು 10 ಕಿಲೋಮೀಟ್ರ್ ಆಟೋ ರೈಡ್ ತೊಗೊಳ್ತೀವಿ. ಇಲ್ಲೇ ನೋಡಿ ಮೆಟ್ರೋ ಸ್ಟೇಷನ್. ಇಲ್ಲಿ ಅಹಮದಾಬಾದಲ್ಲಿ ಎಷ್ಟು ಖಾಲಿ ಹೊಡೆಯುತ್ತೆ ಅಂತ. ಬೆಂಗಳೂರಲ್ಲಾದರೆ ಎಷ್ಟು ಜನರು ಇರ್ತಾರೆ, ಇಲ್ಲಿ ಯಾರೂ ಇಲ್ಲ. ಮಧ್ಯಾಹ್ನ ಈಗ ಟೈಮು 3:15 ಆದರೂ ಯಾರೂ ಇಲ್ಲ. ಖಾಲಿ ಖಾಲಿ ಖಾಲಿ. ಇಲ್ಲಿ ಪಕ್ಕದಲ್ಲಿ ಗದ್ದೆ ಇದೆ. ಬೆಂಗಳೂರಲ್ಲಾದರೆ ಕೋಟಿ ಕೋಟಿ ಬಾಳೋ ಲ್ಯಾಂಡ್ ಮೆಟ್ರೋ ಪಕ್ಕದಲ್ಲಿ. ಇಲ್ಲಾದರೆ ನೋಡಿ ಗದ್ದೆ ಗಿದ್ದೆ ಎಲ್ಲ ಸಿಗುತ್ತೆ ಮೆಟ್ರೋ ಪಕ್ಕದಲ್ಲೇ. Day 2 of our Gujarat trip in Hyderabad. So ಬೆಳಗ್ಗೆ 5 ಗಂಟೆಗೆ ಹೈದರಾಬಾದ ನೀನು ರಿಪೋರ್ಟ್ ಮಾತ್ರ ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ? ಹೇಗೆ